ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು RSK ಹೋಮ್ ಕುಕಿಂಗ್ ಯೂಟ್ಯೂಬ್ ಚಾನಲ್. ನಮ್ಮ ವಿಡಿಯೋ ಹೊಸದಾಗಿ ಯಾರು ನೋಡತ್ತೀರಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಬಾಜುಕ್ಕೆ ಬೆಲ್ ಐಕಾನ್ ಕ್ಲಿಕ್ ಮಾಡಿರಿ. ಇವತ್ತು ನಾವು ಗೋಧಿ ಹಿಟ್ಟಿನ ದೋಸೆ ಮಾಡೋಣ ಬರ್ರಿ. ಮೊದಲಿಗೆ ಒಂದು ಪಾತ್ರೆದಾಗ 2 ಕಪ್ಪು ಗೋಧಿ ಹಿಟ್ಟು, 1 ಚಮಚ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, 1 ಚಿಟಿಕೆ ಅಡುಗೆ ಸೋಡಾ ಹಾಕಿ ಚಂದಾಗ ಮಿಕ್ಸ್ ಮಾಡ್ರಿ. ಸ್ವಲ್ಪ ನೀರು ಸೇರಿಸ್ತಾ ದೋಸೆ ಹಿಟ್ಟಿನ ಅದಕ್ಕೆ ಕಲಿಸ್ತಾ ಬರ್ರಿ. ಹಿಟ್ಟಿನ್ಯಾಗ 1 ಗಂಟೆ ಇಲ್ಲಾರಂಗ ಚಂದಂಗ ಸಾಫ್ಟಂಗ ದೋಸೆ ಹಿಟ್ಟಿನ ಹದದಾಗ ಕಲಸ್ರಿ. ಹಿಟ್ಟು ರೆಡಿ ಆಯ್ತು. ಇದನ್ನ 10 ನಿಮಿಷ ನೆನೆಯಾಕ ಬಿಡ್ರಿ. ನಾವು ಇದರ ಜೊತೆ ಒಂದು ಚಟ್ನಿ ರೆಡಿ ಮಾಡ್ಕೊಳ್ಳೋಣ ಬರ್ರಿ. ಒಲೆ ಮೇಲೆ ಒಂದು ಕಡಾಯಿ ಬಿಸಿ ಮಾಡಕ್ಕಿಟ್ಟು ಸ್ವಲ್ಪ ಶೇಂಗಾ, ಉದ್ದಿನ ಬೇಳೆ, ಕಡ್ಲಿ ಬೇಳೆ ಹಾಕಿ ಚಂದಂಗ ಫ್ರೈ ಮಾಡ್ಕೊರಿ. ಅದನ್ನ ಒಂದು ಮಿಕ್ಸಿ ಜಾರ್ನ್ಯಾಗ ಹಾಕಿ ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕೊತ್ತಂಬರಿ ಸೇರಿಸಿ ಸಣ್ಣಂಗ ರುಬ್ಬೋರಿ. ಚಟ್ನಿಗೆ ಒಗ್ಗರಣೆ ಬೇಕಾದರೂ ಹಾಕ್ಬೋದು, ಇಲ್ಲ ಅಂದ್ರೆ ಹಂಗಾನು ತಿಂದ್ರು ಚೆನ್ನಾಗಿರುತ್ತ. ಈಗ ಚಟ್ನಿ ರೆಡಿ ಆಯಿತು. ನಾವು ಹಿಟ್ಟು ಕಲಿಸಿಟ್ಟು 10 ನಿಮಿಷ ಆಯಿತು. ದೋಸೆ ಹಿಟ್ಟು ಸರಿಯಾದ ಹದದಲ್ಲಿ ನೆನೆದೈತಿ. ಕಾಟನ್ ಬಟ್ಟೆಲಿ ಚಂದಂಗ ಒರೆಸಿ ದೋಸೆ ಹಾಕಾಕತ್ತೀವಿ ನೋಡ್ರಿ. ಎಷ್ಟು ಚಂದಂಗ ಮಸ್ತಂಗ ಬರ್ತಾವು. ಮೇಲೆ ಸ್ವಲ್ಪ ಎಣ್ಣೆ ಹಚ್ಚಿ ಬೇಯಿಸ್ರಿ. ಸ್ವಲ್ಪ ಎಣ್ಣೆ ಹಚ್ಚಿರ ದೋಸೆ ತಿನ್ನಾಕ ಭಾಳ ಚಲೋ ಅನಿಸ್ತಾವು. ಈಗ ನೋಡ್ರಿ, ದೋಸೆ ಒಂದು ಚೂರು ತವಾಕ್ ಅಂಟ್ಲಾರ ಅಕ್ಕಿ ದೋಸೆ ಗದ್ಲೇನ ಚಂದಂಗ ಏಳ್ತೈತಿ. ನೀವು ಬೇಕಿದ್ರ ತವಾಕ ಎಣ್ಣೆ ಹಚ್ಚಿನೂ ದೋಸೆ ಹಾಕಬಹುದು, ನೀರು ಚಿಮುಕಿಸಿನೂ ಹಾಕಬಹುದು. ಯಾವ ವಿಧಾನದಾಗ ಹಾಕಿದ್ರೂ ದೋಸೆ ಚಂದಂಗ ಏಳ್ತೈತಿ. ದೋಸೆ ಹಾಕಿ ತೋರ್ಸಾಕತ್ತೀವಿ ನೋಡಿ. ಅಕ್ಕಿ ನೆನ್ಸಕ ಟೈಮ್ ಏನಾದರೂ ಸಿಕ್ಕಿಲ್ಲ, ದೋಸೆ ತಿನ್ಬೇಕಂತ ಅನಿಸಿದ್ರ ಈ ರೀತಿ ಗೋಧಿ ಹಿಟ್ಟಿನ ದೋಸೆ ದಿಢೀರಂತ ಮಾಡಿ ತಿನ್ಬೋದು ನೋಡ್ರಿ. ಈ ದೋಸೆ ಸಣ್ಣವರಿಂದ ದೊಡ್ಡವ್ರ ತನ ಎಲ್ಲರಿಗೂ ಇಷ್ಟ ಆಗ್ತೈತಿ ನೋಡ್ರಿ. ನೀವು ಒಮ್ಮೆ ಟ್ರೈ ಮಾಡ್ರಿ. ಸಿಂಪಲ್ ಗೋಧಿ ಹಿಟ್ಟಿನ ದೋಸೆ ಸರ್ವ್ ಮಾಡಿ ತೋರ್ಸಾಕ್ತೀನಿ ನೋಡ್ರಿ. ಸಾಫ್ಟಂಗ ಎಷ್ಟು ಮೆತ್ತಂಗ ಆಗ್ಯಾವು.
ಕಡಿಮೆ ಸಾಮಗ್ರಿಗಳನ್ನು ಬಳಸಿ ಕಡಿಮೆ ಸಮಯದಲ್ಲಿ ಮಾಡಬಹುದಾದ ಗೋಧಿ ಹಿಟ್ಟಿನ ದೋಸೆ ನೀವು ಒಮ್ಮೆ ಟ್ರೈ ಮಾಡಿರಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹಂಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿರಿ.